ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನೆಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ವಿಜಯದಶಮಿಯ ಹಾರ್ದಿಕವಾದ ಶುಭಾಶಯಗಳು. ತಮ್ಮೆಲ್ಲರ ಬದುಕಿನಲ್ಲಿ ನಿರಂತರವಾದಂಥ ಶಾಂತಿ ಸಮೃದ್ಧಿ ನೆಲೆಸಲಿ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ನಮ್ಮೆಲ್ಲರ ಆಶಯವಾಗಲಿ. ಇವತ್ತಿನ ಸಂಚಿಕೆಯನ್ನು ನೇರವಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಬ್ಬದ ದಿವಸ, ವಿಜಯದಶಮಿ ಹಬ್ಬದ ದಿವಸ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ. ಕದ್ದು ಮಾಲನ್ನು ತೆಗೆದುಕೊಂಡು ಹೋಗಿ ವಿದೇಶದಲ್ಲಿ ಮಾರ್ತಾ ಇರುವಂಥ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಅದು ಒಂದು ದೇಶದ ಪ್ರಧಾನಿ ಮತ್ತು ಅಲ್ಲಿಯ ಸೇನಾ ಜನರಲ್. ಒಂದು ವಿದ್ಯಮಾನ ನಡೀತು, ನಿಮಗೆ ಗೊತ್ತಿರಬೇಕು. ಮೊನ್ನೆ 25ನೇ ತಾರೀಕು ಒಂದು ಫೋಟೋ ಜಾಗತಿಕ ಮಟ್ಟದಲ್ಲಿ ದೊಡ್ಡದಾಗಿ ಬಿಂಬಿಸಲಾಯಿತು. 2 ರಾಷ್ಟ್ರಗಳ ಧುರೀಣರು. ಒಂದು ರಾಷ್ಟ್ರ ತನ್ನ ದೇಶದ ಎಲ್ಲ ಆಸ್ತಿಗಳನ್ನು ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾರಿಕೊಂಡಿದೆ. ಅಳಿದುಳಿದ ವಸ್ತುಗಳನ್ನು ತನ್ನ ಹಿಡಿತದಲ್ಲಿ ಇರಲಾರ್ದಂಥ ಪ್ರದೇಶಗಳಲ್ಲಿರುವಂಥ ಸಂಪನ್ಮೂಲವನ್ನು ಕೂಡ ಮಾರಲಿಕ್ಕೆ ವೈಶ್ವಿಕ ಮಟ್ಟದಲ್ಲಿ ಹೊರಟಿದೆ ಅಂತಾರಾಷ್ಟ್ರದ ಪ್ರಧಾನಿ ಸೇನಾ ಜನರಲ್. ಮತ್ತೊಂದು ಕಡೆ ಬಲಾಢ್ಯ ರಾಷ್ಟ್ರ ಅನಿಸ್ಕೊಂಡಿದೆ, ಜಗತ್ತಿನ ಹಿರಿಯಣ್ಣ ಅನಿಸ್ಕೊಂಡಿದೆ. ಆದರೆ ಅದರ ರಾಷ್ಟ್ರಪತಿ ನಯವಂಚಕ ವ್ಯಾಪಾರಿ, ಕದ್ದ ಮಾಲನ್ನು ಖರೀದಿ ಮಾಡ್ತೀನಿ ಅಂತ ಫೋಟೋ ತೆಗೆಸ್ಕೊತಾರೆ. ಈಗ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಮೊನ್ನೆ 25ನೇ ತಾರೀಕು ನಡೆದಂಥ ಘಟನೆ. ಒಂದು ಫೋಟೋ ಎಲ್ಲ ಕಡೆ ಫ್ಲ್ಯಾಶ್ ಆಯಿತು. ಈ ಕಡೆ ಸೇನಾ ಜನರಲ್ ಆಸಿಮ್ ಮುನೀರ್ ಮತ್ತು ಶಹಬಾಜ್ ಶರೀಫ್ ಪಾಕಿಸ್ತಾನ ಅವರು ನಿಂತಿದ್ದಾರೆ. ಈ ಕಡೆ ಅಮೇರಿಕೆಯ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ನಿಂತಿದ್ದಾರೆ. ಈ ಸೇನಾ ಜನರಲ್ಲು ಒಂದಷ್ಟು ರೇರ್ ಅರ್ತ್ ಮಿನರಲ್ಸ್ಗಳನ್ನು, ಖನಿಜಗಳನ್ನು ಡೊನಾಲ್ಡ್ ಟ್ರಂಪ್ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಒಂದು ಪೆಟ್ಟಿಗೆಯಲ್ಲಿ. ಅದನ್ನು ಅತ್ಯಂತ ಮೂರ್ಣಗೆಯಿಂದ ಸ್ವೀಕರಿಸ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಏನಿದು ಘಟನೆ? ಭಾಳ ಇಂಟ್ರೆಸ್ಟಿಂಗ್ ಆದಂಥ ಘಟನೆ. ಒಂದು ದೇಶ ಕದ್ದ ಮಾಲನ್ನು ಮಾರಲಿಕ್ಕೆ ಅಮೆರಿಕೆಗೆ ಹೊರಟಿದೆ. ಮತ್ತೊಂದು ಖರೀದಿ ಮಾಡ್ತಾ ಇರುವಂಥ ರಾಷ್ಟ್ರದ ರಾಷ್ಟ್ರಪತಿ ಒಬ್ಬ ನಯವಂಚಕ ವ್ಯಾಪಾರಿ ಇವರ ಜೊತೆ ಡೀಲ್ ಮಾಡ್ಕೊಳ್ಳಿಕ್ಕೆ ಫೋಟೋ ತೆಗೆಸ್ಕೊತಾರೆ. ಯಾವಾಗ ಈ ಫೋಟೋ ಫ್ಲ್ಯಾಶ್ ಆಯಿತು, ಇದ್ದಕ್ಕಿದ್ದ ಹಾಗೆ ಬಲೂಚಿಸ್ತಾನದಲ್ಲಿರುವಂಥ ಇಬ್ಬರು ಧುರೀಣರು ಹೇಳಿಕೆಯನ್ನು ಕೊಡ್ತಾರೆ. ಡೊನಾಲ್ಡ್ ಟ್ರಂಪ್ ಅವರೇ, ನೀವು ಖರೀದಿ ಮಾಡಬೇಕಾಗಿದ್ದರೆ ಅಸಲಿ ಮಾಲೀಕರ ಹತ್ರ ಬಂದು ಖರೀದಿ ಮಾಡಿರಿ. ಈ ರೀತಿ ಕದ್ದು ಮಾಲ್ ತೆಗೆದುಕೊಂಡು ನಿಮ್ಮ ಬಳಿ ಬಂದವರ ಬಳಿ ಖರೀದಿ ಮಾಡಬೇಡಿ ಅಂತ ಫೈಜ್ ಬಲೋಚ್ ಮತ್ತು ಮೀರ್ ಯಾರ್ ಬಲೋಚ್ ಅವರು ಅಲ್ಲಿಂದನೇ ಗುಡುಕ್ತಾರೆ, ಬಲೂಚಿಸ್ತಾನದಿಂದ. 4 ಪ್ರಮುಖ ಪ್ರಾಂತ್ಯಗಳಿದಾವೆ ಪಾಕಿಸ್ತಾನದಲ್ಲಿ, ನಿಮಗೆ ಗೊತ್ತು. ಒಂದು ಖೈಬರ್ ಪಖ್ತೂನ್ಖ್ವಾ, ಮತ್ತೊಂದು ಬಲೂಚಿಸ್ತಾನ್. ಈ ಕಡೆ ಸಿಂಧ್ ಪ್ರಾಂತ್ಯ, ಆ ಕಡೆ ಪಂಜಾಬ್ ಹೊರತುಪಡಿಸಿದರೆ ಪಾಕಿಸ್ತಾನದ ಸರ್ಕಾರದ್ದು ಎಲ್ಲಿಯೂ ಹಿಡಿತವೇ ಇಲ್ಲ. ಬಲೋಚ್ ಅಂತೂ ದಶಕಗಳಿಂದ ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಸೈನ್ಯವನ್ನು ಇನ್ನಿಲ್ಲದ ಹಾಗೆ ಹಣಿತಾ ಇದೆ, ತಮಗೆ ಗೊತ್ತಿರೋ ವಿಚಾರ. ಈ ಮುಲ್ಲಾ ಮುನೀರ್ ಮತ್ತು ಈ ಶಹಬಾಜ್ ಶರೀಫ್ ಏನು ಮಾಡ್ತಾರೆ, ಡೊನಾಲ್ಡ್ ಟ್ರಂಪ್ ಬಳಿ ತನ್ನ ನೆಲದಲ್ಲಿ ರೇರ್ ಅರ್ತ್ ಮಿನರಲ್ಸ್ ಇದ್ದಾವೆ, ಇದನ್ನು ನೀವು ನಮ್ಮ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಮೈನಿಂಗ್ ಕಂಪ್ನಿಗಳೇನಿದಾವೆ ನಮ್ಮಲ್ಲಿ ಕಳಿಸ್ಕೊಡಿ, ನಾವು ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉತ್ಖನನ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ನಮಗೆ ಕೊಡಬಹುದಾದ ಪಾಲನ್ನು ನಮಗೆ ಕೊಡಿ ಅಂತ ಮಾರಾಟ ಮಾಡಲಿಕ್ಕೆ ಅಮೆರಿಕೆಗೆ ಹೋಗಿರ್ತಾರೆ. ಅದರ ಫೋಟೋ ಈಗ ಇಲ್ಲಿರುವಂಥದ್ದು. ಯಾವಾಗ ಈ ಫೋಟೋ ನೋಡ್ತಾರೆ, ಆ ಬಲೋಚ್ನಲ್ಲಿರುವಂಥ ಲಿಬರೇಷನ್ ಆರ್ಮಿಯ ಮುಖಂಡರು ಫೈಜ್ ಬಲೋಚ್, ಮೀರ್ ಯಾರ್ ಬಲೋಚ್ ಅವರು ಅಲ್ಲಿಂದನೇ ಗುಡುಕ್ತಾರೆ. ಯಾವುದೋ ಆಭರಣವನ್ನು ಕದ್ಕೊಂಬಂದು ನಿಮ್ಮಲ್ಲಿ ಮಾರಾಟ ಮಾಡಲಿಕ್ಕೆ ಬಂದರೆ ಖರೀದಿ ಮಾಡ್ತೀರಾ ಡೊನಾಲ್ಡ್ ಟ್ರಂಪ್ ಅವರೇ? ಆಭರಣದ ಮಾಲಕರು ಯಾರು ನೋಡ್ರಿ ಅಂತ ಈ ಮೀರ್ ಯಾರ್ ಬಲೋಚ್ ಅಲ್ಲಿಂದನೇ ನಗ್ತಾ ಕೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಈಗ ನೋಡಿ, ಜಗತ್ತಿನಲ್ಲಿ ಅತ್ಯಂತ ವಿರಳವಾಗಿರುವಂಥ, ಅತ್ಯಂತ ಬೇಡಿಕೆಯಲ್ಲಿರುವಂಥ ವಸ್ತು ಯಾವುದು ಅಂತ ಕೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಲ್ಲ. ಒಂದು ಕಾಲಕ್ಕೆ ಹಾಗಿತ್ತು. ಈ ಅರೇಬಿಕ್ ರಾಷ್ಟ್ರಗಳೆಲ್ಲ, ಈ ಕೊಲ್ಲಿ ರಾಷ್ಟ್ರಗಳೆಲ್ಲ ತಮ್ಮ ಪ್ರಭುತ್ವವನ್ನು ಯಾಕೆ ಮೆರೀತಾ ಇದ್ವು ಅಂತಂದರೆ, ತಮ್ಮ ಬಳಿ ಇನ್ನಿಲ್ಲದ ಹಾಗೆ ಪೆಟ್ರೋಲಿಯಂ ಉತ್ಪನ್ನಗಳಿದ್ದಾವೆ. ಅಲ್ಲಿ ಬಾವಿಯನ್ನು ತೆಗೆದಷ್ಟು ಕೆಳಗಡೆಯಿಂದ ನಿಕ್ಷೇಪಗಳು ಬರ್ತವೆ, ಪೆಟ್ರೋಲಿಯಂ ಉತ್ಪನ್ನಗಳು ಬರ್ತವೆ. ಜಗತ್ತಿನಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಿಲ್ಲದೆ ಇದ್ದರೆ ಮೂಮೆಂಟೇ ಇರೋದಿಲ್ಲ, ನಾವಿಲ್ಲದೆ ಇದ್ದರೆ ಜಗತ್ತು ನಡೆಯೋದಿಲ್ಲ ಅನ್ನುವಂಥ ಒಂದು ಕಾಲಘಟ್ಟ ಇತ್ತು. ಇವತ್ತು ಕಾಲಘಟ್ಟ ಹೇಗಾಗಿದೆ ಅಂದರೆ, ರೇರ್ ಅರ್ತ್ ಮಿನರಲ್ಸ್ ಯಾರ ಹತ್ರ ಇದೆಯೋ ಅವರು ಈಗ ಜಗತ್ತನ್ನು ಆಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಗ್ರೀನ್ ಎನರ್ಜಿಯಿಂದ ಹಿಡಿದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ನಿಂದ ಹಿಡಿದು, ಎಲೆಕ್ಟ್ರಿಕ್ ಕಾರ್ಗಳಿಂದ ಹಿಡಿದು, ಎಲ್ಲ ಕಡೆ ಬೇಕಾಗಿರುವಂಥ ಲಿಥಿಯಮ್ನಿಂದ ಹಿಡಿದು ಪ್ರತಿಯೊಂದು ರೇರ್ ಅರ್ತ್ ಮಿನರಲ್ಸ್ ಏನಿದಾವೆ ಯಾರ ಹತ್ರ ಇದ್ದಾವೋ ಅವರು ಈಗ ಜಗತ್ತಿನಲ್ಲಿ ದೊಡ್ಡಣ್ಣ ಅನಿಸ್ಕೊಳ್ಳುವಂಥ ಕಾಲಘಟ್ಟ.
ಅದರಲ್ಲಿ ಪ್ರಭುತ್ವದಲ್ಲಿರೋದು ಯಾವುದು ಸದ್ಯಕ್ಕೆ ಅಂತಂದರೆ ಚೈನಾ ಕೆಲವು ದಿನಗಳ ಕಾಲ ಭಾರತಕ್ಕೆ ನಾನು ನನ್ನ ಬಳಿ ಇರುವಂಥ ರೇರ್ ಅರ್ಥ್ ಮಿನರಲ್ಸನ್ನು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯಾಗಿತ್ತು. ಭಾಳಷ್ಟು ಜನ ಇದನ್ನು ಗಮನಿಸಲೇ ಇಲ್ಲ. ನರೇಂದ್ರ ಮೋದಿ ಅವರು ನಿರಂತರವಾಗಿ ಕ್ರೊಯೇಷಿಯಾ ಮುಂತಾದ ಸೌತ್ ಆಫ್ರಿಕನ್ ದೇಶಗಳಿಗೆ ಯಾಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಂದರೆ, ನಾವು ಪರಾವಲಂಬಿಯಾಗಿ ಈ ಚೈನಾದ ಮೇಲೆ ನಾವು ನಿರ್ಭರಗೊಳ್ಳಬಾರದು, ನೇರವಾದಂಥ ಸೌತ್ ಆಫ್ರಿಕಾ ಇತರ ರಾಷ್ಟ್ರಗಳ ಜೊತೆ ಒಪ್ಪಂದವನ್ನು ಮಾಡ್ಕೋಬೇಕು, ತನ್ಮೂಲಕ ನಮ್ಮಲ್ಲಿಯೂ ಕೂಡ ಈ ರೇರ್ ಅರ್ತ್ ಮಿನರಲ್ಸ್ಗಳು ಹೇರಳವಾಗಿ ದೊರಕುವ ಹಾಗಾಗಲಿ ಮತ್ತು ನಾವು ಈ ತಕ್ಷಣದ ಸ್ಪರ್ಧೆಯಲ್ಲಿ ಮುನ್ನುಗ್ಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಿರಂತರವಾಗಿ ಎಲ್ಲ ದೇಶಗಳಿಗೆ ಇತ್ತೀಚೆಗೆ ಭೇಟಿಯನ್ನು ಕೊಡ್ತಾಯಿದ್ರು. ಪಾಕಿಸ್ತಾನದ ಆಟ ಏನು ಹಾಗಾದರೆ? ಪಾಕಿಸ್ತಾನ ಹೇಳುತ್ತೆ, ನನ್ನ ಬಳಿ ಇನ್ನೆಲ್ಲದ ಹಾಗೆ ಈ ರೀತಿಯಾದಂಥ ನಿಕ್ಷೇಪಗಳಿದ್ದಾವೆ, ರೇರ್ ಅರ್ತ್ ಮಿನರಲ್ಸ್ಗಳಿದ್ದಾವೆ, ನೀವು ಅಮೇರಿಕೆಯವರು ನಿಮಗೆ ಎಷ್ಟು ಬೇಕೋ ನಿಮ್ಮ ಮೈನಿಂಗ್ ಕಂಪ್ನಿಗಳನ್ನು ಕಳಿಸ್ಕೊಡಿ, ಎಲ್ಲವನ್ನು ತೆಗೀರಿ, ಉತ್ಖನನ ಮಾಡಿ, ನಮಗೊಂದಿಷ್ಟು ಕೊಡಿ, ನೀವು ಒಂದಿಷ್ಟು ಇಟ್ಕೊಳ್ಳಿ. ಆದರೆ ಇವೆಲ್ಲ ಇರೋದೆಲ್ಲಿ? ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದ್ದಾವೆ. ಅದನ್ನು ಬಿಟ್ಟರೆ ಅತಿ ಹೆಚ್ಚು ಇರೋದೆಲ್ಲಿ? ಅತಿ ಹೆಚ್ಚಿರೋದು ಈ ಬಲೂಚಿಸ್ತಾನದಲ್ಲಿ. ಈ ಬಲೂಚಿಸ್ತಾನದ ಇತಿಹಾಸವನ್ನು ಹಲವು ಬಾರಿ ನಾನು ಹೇಳಿದ್ದೇನೆ. ಸ್ವಾತಂತ್ರ್ಯೋತ್ತರದಲ್ಲಿ ಸೈನ್ಯದ ದಬಾವಣೆಯ ಮೇಲೆ ಮಾಡಿ ನಿರಂತರವಾಗಿ ಪಾಕಿಸ್ತಾನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಮೊದಲನೆಯ ದಿನದಿಂದಲೂ ಕೂಡ ಅಲ್ಲಿಯ ಜನ ಪಾಕಿಸ್ತಾನದ ಭಾಗವಾಗಿರಲಿಕ್ಕೆ ಇಷ್ಟಪಡೋದಿಲ್ಲ. ಪಾಕಿಸ್ತಾನದ ಸರ್ಕಾರವನ್ನು, ಪಾಕಿಸ್ತಾನದ ಸೈನ್ಯವನ್ನು, ಪಾಕಿಸ್ತಾನದ ಜನತೆಯನ್ನು, ಪಾಕಿಸ್ತಾನವನ್ನು ಲೂಟಿಕೋರರು ಅಂತ ಭಾವಿಸುತ್ತಾರೆ ಈ ಬಲೂಚಿಗಳು. ನಿರಂತರವಾಗಿ ಅಲ್ಲಿ ಕದನ ನಡೀತಾ ಇದೆ. ಸೈನ್ಯದ ಸಮವಸ್ತ್ರ ಹಾಕಿಕೊಂಡು ಬಂದಂಥ ಯಾರನ್ನೂ ಕೂಡ ಬಲೂಚಿಗಳು ಉಳಿಸೋದಿಲ್ಲ. ನಿನ್ನೆಲ್ಲ ಮೊನ್ನೆ ಕೊಟ್ಟಾದ ಆರ್ಮಿ ಕ್ಯಾಂಪ್ ಬಳಿ ನಡೆದಂಥ ಘಟನೆಯನ್ನು ನೀವು ನೋಡಿರಬೇಕು. 10 ಜನ ಸೈನಿಕರನ್ನು ಹೊಡೆದು ಹಾಕಿದ್ದಾರೆ, ಬಹಳಷ್ಟು ಜನ ಗಾಯಾಳುಗಳಾಗಿದ್ದಾರೆ. ಚೈನಾ ಹಲವಾರು $ಬಿಲಿಯನ್ ಅಲ್ಲಿ ವ್ಯಯಿಸಿ ಸಿಪೆಕ್ನಲ್ಲಿ ಈಗ ಕಂಗೆಟ್ಟು ಹೋಗಿದೆ. ಏಕೆಂದರೆ ತನ್ನ ಸೈನ್ಯವನ್ನು ಕಳಿಸಿದರೂ ಕೂಡ ಈ ಪ್ರತ್ಯೇಕತಾವಾದಿಗಳು, ಈ ಬಲೂಚಿ ಹೋರಾಟಗಾರರಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪ್ರಾಜೆಕ್ಟ್ಗಳನ್ನು ಮುಗಿಸಲಿಕ್ಕೆ ಅವ್ರಗಡೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನೀವೇ ಇನ್ನು ಮುಂದೆ ಸೆಂಟ್ರಲ್ ಬ್ಯಾಂಕ್ನಿಂದ ನೀವು ಸಾಲವನ್ನು ಪಡೆದು ಈ ಸಿಪೆಕ್ ಯೋಜನೆಯನ್ನು ಮುಗಿಸಬೇಕು ಅಂತ ಧಮಕಿ ಹಾಕಿದೆ ಚೈನಾ. ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಖನಿಜ ಸಂಪತ್ತು ತನ್ನದೇ ಆಗಬೇಕು ಅಂತ ದುರಾಸೆಯನ್ನು ಮಾಡ್ತೀವಿ. ಆದರೆ ಈ ಬಲೂಚಿಗಳು ಯಾವ ರೀತಿಯದಾದಂಥ ಹೋರಾಟಕ್ಕೆ ಇಳಿದ್ರು ಅಂದರೆ, ಒಬ್ಬನೇ ಒಬ್ಬ ಚೈನಾದ ಯಾವುದೇ ವ್ಯಕ್ತಿಯಲ್ಲಿ ಕಾರ್ಮಿಕ ಬಂದರೆ, ಯಾವುದೇ ಎಂಜಿನಿಯರ್ ಬಂದರೆ ಆತನನ್ನು ಹೊಡೆದು ಹಾಕಲಾರದೆ ಮುಂದೆ ಬಿಡ್ತಾ ಇಲ್ಲ. ಅಲ್ಲಿ ಯೋಜನೆ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಲ್ಲಿಯ ಬಂದರದ್ದು ಅದೇ ಕಥೆಯಾಗಿ ಕುಳಿತಿದೆ. ಅದರ ಮೇಲೆಯೂ ಕೂಡ ಬಂಡವಾಳ ಹೂಡಿದ್ದನ್ನು ಚೈನಾ ಕೈ ಚೆಲ್ಲಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿ. ಹೀಗಿರುವಾಗ ಚೈನಾವನ್ನು ಬದಿಗಿಟ್ಟು ಚೈನಾದ ಕಣ್ಣು ತಪ್ಪಿಸಿ ಈ ಮುಲ್ಲಾ ಮುನೀರ್ ಮತ್ತು ಶಹಬಾಜ್ ಶರೀಫು ಡೊನಾಲ್ಡ್ ಟ್ರಂಪ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ಅಮೇರಿಕೆಗೆ ಬರ್ತಾರೆ. ಅದರ ಪೆಟ್ಟಿಗೆಯನ್ನು ಡೊನಾಲ್ಡ್ ಟ್ರಂಪ್ ನಗ್ತಾ ಸ್ವೀಕರಿಸ್ತಾರೆ. ಆಪರೇಷನ್ ಸಿಂಧೂರ್ ಆದಮೇಲೆ ಒಂದು ಘಟನೆಯನ್ನು ನೀವು ನೆನಪಿಸ್ಕೋಬೇಕು. ಏನಂದರೆ, ಒಂದು ಮಾತನ್ನು ಹೇಳಿದರು ಡೊನಾಲ್ಡ್ ಟ್ರಂಪ್ ಅವರು. ಏನಂತ? ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಂಡು ಓಡಾಡಿದ್ರು. ಅದ್ರ ಬಗ್ಗೆ ಮತ್ತೆ ಪ್ರಸ್ತಾಪ ಬೇಡ. ಪಾಕಿಸ್ತಾನದಲ್ಲಿ ಇನ್ನಿಲ್ಲದ ಹಾಗೆ ತೈಲ ನಿಕ್ಷೇಪಗಳಿದ್ದಾವೆ ಅಲ್ಲಿಯ ಸಮುದ್ರದಲ್ಲಿ. ಅದನ್ನು ನಮ್ಮ ಅಮೇರಿಕೆಯ ಕಂಪನಿಗಳು ಬಂದು ಆ ತೈಲ ನಿಕ್ಷೇಪಗಳನ್ನು, ಪೆಟ್ರೋಲಿಯಂ ಉತ್ಪನ್ನಗಳನ್ನೆಲ್ಲ ತೆಗಿತವೆ, ಉತ್ಖನನ ಮಾಡ್ತವೆ. ಮುಂದೊಂದು ದಿನ ಹೀಗೆ ಬರಬಹುದು, ಭಾರತ ಕೂಡ ಪಾಕಿಸ್ತಾನದ ಮುಂದೆ ಡೊಗ್ಗು ಸಲಾಮು ಹೊಡೆದು ಪೆಟ್ರೋಲಿಯಂ ಉತ್ಪನ್ನವನ್ನು ನಮಗೂ ರಫ್ತು ಮಾಡಿ ಅಂತ ಭಾರತ ಕೇಳುವಂಥ ಸ್ಥಿತಿ ನಿರ್ಮಾಣ ಆದರೂ ಆಗಬಹುದು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಭಾರತ ನರೇಂದ್ರ ಮೋದಿ ನಸುನಕ್ಕು ಸುಮ್ಮನಾಗಿಬಿಟ್ರು. ಅವರ ಮೌನದ ಅರ್ಥ ಏನು ಅಂತ ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ತೈಲ ನಿಕ್ಷೇಪ ಇದ್ದದ್ದೇ ಆದರೆ ಇಷ್ಟು ವರ್ಷ ಚೈನಾ ಅಲ್ಲಿ ಸುಮ್ಮನೆ ಇರ್ತಿತ್ತ? ತೈಲ ನಿಕ್ಷೇಪ ಇದ್ದದ್ದೇ ಆದರೆ 70 ವರ್ಷ ಇಟ್ಟುಕೊಂಡು ಪಾಕಿಸ್ತಾನ ಹಾಗೇ ಕುತ್ಕೋತಾ ಇತ್ತ? ತೈಲ ನಿಕ್ಷೇಪ ಇದ್ದದ್ದೇ ಆಗಿದ್ದರೆ ಸೌದಿ ಅರೇಬಿಯಾ ಇತರ ರಾಷ್ಟ್ರಗಳು ಪಾಕಿಸ್ತಾನವನ್ನು ಸುಮ್ಮನೆ ಬಿಟ್ಬಿಡ್ತಿದ್ವಾ? ಇವೆಲ್ಲ ಆಲೋಚನೆ ಮಾಡಬೇಕಾದಂಥ ವಿಚಾರಗಳು. 70 ವರ್ಷ 75 ವರ್ಷ ಆದಮೇಲೆ ಪಾಕಿಸ್ತಾನದ ಗಡಿಯಲ್ಲಿ ನೀರಿನಲ್ಲಿ ನಾಟಿಕಲ್ ಮೈಲ್ಸ್ ಅಂತಾರೆ, ಆ ಭಾಗದಲ್ಲಿರುವಂಥ ತೈಲ ನಿಕ್ಷೇಪವನ್ನು ತೆಗೆಯಲಿಕ್ಕೆ ಅಮೇರಿಕೆ ಬಂದು ಇಲ್ಲಿ ತೆಗೆದು ಯಾವ ಮಟ್ಟಿಗೆ ತೆಗೆಯುತ್ತೆ ಅಂದರೆ ಒಂದಷ್ಟು ದುಡ್ಡನ್ನು ಪಾಕಿಸ್ತಾನಕ್ಕೆ ಕೊಡುತ್ತಂತೆ. ಹೆಚ್ಚುವರಿ ಇದ್ದದ್ದನ್ನು ಭಾರತ ಬೇಕಾದರೆ ಪಾಕಿಸ್ತಾನವನ್ನು ಕೇಳಿ ಪಡೆಯಬಹುದಂತೆ. ಹಾಗಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಇದಕ್ಕೆ ನಮ್ಮಲ್ಲಿ ಏನಂತಂದ್ರೆ ಒರೆಸೋದು ಅಂತಾರೆ. ಹೆಂಗೆ ಉರಿಸಿದ ನೋಡೋ ಅವನಿಗೆ ಅಂತ ಹೇಳ್ತಾರಲ್ಲ, ಆ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳಿದರು. ಭಾರತ ಇದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ. ಆ ಏನು ಮಾತುಕತೆ ಆಗಿತ್ತೋ, ಅದು ಒಪ್ಪಂದ ಆಗಿತ್ತೋ, ಅದು ಈಗ ಸಂಪೂರ್ಣವಾಗಿ ಸ್ತಬ್ಧಗೊಂಡು ಬಿಟ್ಟಿದೆ. ಅಂದರೆ
ಅಲ್ಲಿಗೆ ಈ ಯೋಜನೆ ಕಾರ್ಯಗತ ಆಗಲಿಲ್ಲ, ಅನುಷ್ಠಾನಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಬ್ಬರೂ ಗೊತ್ತಾಯಿತು. ಈ ಕಡೆ ಮುಲ್ಲಾ ಮುನೀರ್ನ ಕಂಪ್ನಿಗೂ ಗೊತ್ತಾಯಿತು, ಈ ಕಡೆ ಡೊನಾಲ್ಡ್ ಟ್ರಂಪ್ಗೂ ಗೊತ್ತಾಯಿತು. ಈಗ ಹೊಸ ವೇಷ, ಮತ್ತೊಂದು ಛದ್ಮವೇಷ, ಮತ್ತೊಂದು ವ್ಯಾಪಾರ. ಈ ರೇರ್ ಅರ್ತ್ ಮಿನರಲ್ಸನ್ನು ಅಮೇರಿಕೆಗೆ ಮಾರ್ತೀವಿ, ಅಮೇರಿಕೆ ಕಂಪ್ನಿ ಬಂದು ತೊಗೋಬೇಕು. ಹಾಗಾದರೆ ಅಮೇರಿಕೆ ಕಂಪ್ನಿ, ಮೈನಿಂಗ್ ಕಂಪ್ನಿ ಬಂದು ಈ ಕ್ವೆಟ್ಟ ಏನಿದೆ, ಕ್ವೆಟ್ಟ ಮತ್ತು ಸುತ್ತಮುತ್ತಲು ಈ ಬಲೋಚ್ ಲಿಮಿಟ್ ಏನಿದೆ, ಆ ಭೂಮಿತಿ ಏನಿದೆ, ಆ ಭೂಮಿತಿಗೆ ಬಂದು ಉತ್ಖನನ ಮಾಡಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾ? ಅಲ್ಲಿಯ ಬಲೋಚ್ ಬಂಡುಕೋರರು ಏನಿದ್ದಾರೆ ಅವರು ಇವ್ರಿಗೆ ಆಸ್ಪದ ಕೊಡ್ತಾರಾ? ಚೈನಾಗೆ ಡಗ್ಗು ಸಲಾಮ್ ಹೊಡಿಸಿ ಅವರು ಕಿತ್ಕೊಂಡು ಓಡು ಹೋಗುವ ಹಾಗೆ ಮಾಡಿದಂಥ ಈ ಬಲೋಚ್ ಲಿಬರೇಷನ್ ಆರ್ಮಿಯವರು ಡೊನಾಲ್ಡ್ ಟ್ರಂಪ್ ಕಳಿಸುವಂಥ ಮೈನಿಂಗ್ ಕಂಪ್ನಿಗೆ ಸುಮ್ಮನೆ ನಿಕ್ಷೇಪ ತಕ್ಕೊಂಬಿಡಿ ಅಂತ ಬಿಟ್ಬಿಡುವ ಕಾಲಘಟ್ಟದಲ್ಲಿ ಇದಾರ? ಯೋಚನೆ ಮಾಡಬೇಕಾದಂಥ ವಿಚಾರ. ಇಲ್ಲಿವರೆಗೂ ಅಮೇರಿಕ ಮಾಡಿರುವಂಥ ಎಲ್ಲ ಇಂಥ ಯತ್ನಗಳೆಲ್ಲ ವಿಫಲ ಆಗಿದ್ದಾವೆ. ಅಫ್ಘಾನಿಸ್ತಾನಲ್ಲಿ ದಶಕಗಳ ಕಾಲ ಹೋರಾಟ ಮಾಡಿದರು, ಎದ್ದು ಬಿದ್ದು ಹೇಳದೆ ಕೇಳದೆ ಓಡಿ ಹೋದರು, ನಿಮಗೆ ಗೊತ್ತಿದೆ. ವಿಯೆಟ್ನಾಂದಂತೂ ಗೊತ್ತಿರುವಂಥ ವಿಚಾರವೇ. ಯಾವುದೇ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಲಾರದೆ, ಒಂದು ತಾತ್ವಿಕವಾದಂಥ ಕೊನೆಗೆ ತೆಗೆದುಕೊಂಡು ಹೋಗಲಾರದೆ ಈ ರೀತಿಯ ಗಿಮಿಕ್ ಮಾಡುವ ಮೂಲಕವೇ ಈ ಡೊನಾಲ್ಡ್ ಟ್ರಂಪ್ ಥರದವರು ಯಾವಾಗಲೂ ಮಾರುಕಟ್ಟೆಯಲ್ಲಿ ಇರಬೇಕು ಅಂತ ಆಶಿಸ್ತಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ? ಕಾಲವೇ ಉತ್ತರಿಸುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಮತ್ತೊಮ್ಮೆ ವಿಜಯದಶಮಿಯ ಹಾರ್ದಿಕವಾದಂಥ ಶುಭಕಾಮನೆಗಳು. ತಮ್ಮ ಇಡೀ ಕುಟುಂಬ ಇವತ್ತು ಹರ್ಷದ ಹೊನಲಿನಲ್ಲಿ ಇರಿ ಅಂತ ಆಶಿಸ್ತೇನೆ. ನಮಸ್ಕಾರ.